ಮೀಟರ್ ಬಡ್ಡಿಯನ್ನ ಕಟ್ಟಿ ಕಟ್ಟಿ ಸಾಕಾಗಿ ಸಾಲ ಕೊಟ್ಟವನನ್ನೇ ಕಿಡ್ನಾಪ್ ಮಾಡಿರುವಂತಹ ಘಟನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆದಿದೆ. ಸಾಲ ಕೊಟ್ಟವನನ್ನೇ ಕಿಡ್ನಾಪ್ ಮಾಡಿದ್ದಾರೆ ಸಾಲಗಾರರು. ಮೀಟರ್ ಬಡ್ಡಿಗೆ ಹೈರಾಣಾಗಿ ಸಾಲ ಕೊಟ್ಟವನನ್ನೇ ಅಪಹರಣ ಮಾಡಿಬಿಟ್ಟಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡದಲ್ಲಿ ನಡೆದಿರುವಂತಹ ಪ್ರಕರಣ ಇದು. 1 ಲಕ್ಷ ಸಾಲ ಪಡೆದಿದ್ರೆ ತಿಂಗಳಿಗೆ 30,000 ರೂಪಾಯಿ ಬಡ್ಡಿ ಕಟ್ಟಬೇಕಿತ್ತಂತೆ. ಅಸಲು ಕೊಡ್ಲಿಕ್ಕೆ ಬಂದರೆ ಬಡ್ಡಿಯನ್ನೇ ಕೊಡಿ ಸಾಕು ಅಂಥೇಳಿ ಕಾಟ ಕೊಡ್ತಾ ಇದ್ನಂತೆ. ಜಮೀರ್ ಕಿಡ್ನಾಪ್ ಆದಂತಹ ಮೀಟರ್ ಬಡ್ಡಿ ದಂಧೆಕೋರ 32 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಕ್ವಾಜಾ ಆ್ಯಂಡ್ ಗ್ಯಾಂಗ್ ಕೊಲೆ ಬೆದರಿಕೆ ಹಾಕಿದ್ದಕ್ಕೆ ಇದ್ದಲ್ಲಿಗೆ 18 ಲಕ್ಷವನ್ನು ಕಳುಹಿಸಿರ್ತಾರೆ ಕುಟುಂಬಸ್ಥರು. 13 ಜನರ ಗ್ಯಾಂಗನ್ನು ಬಂಧಿಸಿದ್ದಾರೆ ಉತ್ತರ ಕನ್ನಡ ಪೊಲೀಸರು. ಕಿಡ್ನಾಪ್ ಆದವ ಜಮೀರ್ನನ್ನು ಗಮನಿಸ್ತಾ ಇದ್ದೀರಿ. ಈತ 1 ಲಕ್ಷ ರೂಪಾಯಿ ಸಾಲ ಕೊಟ್ಟು ಅದಕ್ಕೆ 30,000 ರೂಪಾಯಿ ತಿಂಗಳ ಬಡ್ಡಿ ಇಸ್ಕೊತಾ ಇದ್ನಂತೆ. ಅಸಲು ಕಟ್ಟಕ್ಕೆ ಹೋದರೆ ಬೇಡ, ಬಡ್ಡಿ ಅಷ್ಟೇ ಕೊಡು ಸಾಕು ಅಂತ ಹೇಳ್ತಿದ್ನಂತೆ. ವಿಪರೀತವಾಗಿ ಕಾಡ ಕೊಡ್ತಾ ಇದ್ದ. ನೋಡೋ ತನಕ ನೋಡಿ ಆತನನ್ನು ಕಿಡ್ನಾಪ್ ಮಾಡಿಬಿಟ್ಟಿದ್ದಾರೆ. ಕಿಡ್ನಾಪ್ ಮಾಡಿದಂತಹ ತಪ್ಪಿಗೆ ಈಗ 13 ಜನರಿರುವಂತಹ ಗ್ಯಾಂಗನ್ನು ಪೊಲೀಸರು ಅರೆಸ್ಟ್ ಮಾಡಿರುವಂಥದ್ದು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನವೀನ್ ಸಾಗರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನವೀನ್ ಸಾಗರ್, ಸಾಲ ಕೊಟ್ಟವನನ್ನೇ ಅಪಹರಣ ಮಾಡಿರುವಂತಹ ಪ್ರಕರಣ ಇದು. ಹೇಗೆ ಪೊಲೀಸರು ಇದನ್ನು ಭೇದಿಸಿದ್ರು ಅಂತ ಹೇಳಿ? ಜನವರಿ 9ನೇ ತಾರೀಕು ಜಮೀರ್ ಅವರನ್ನು ಗಾಡಿಯಲ್ಲಿ ಹೋಗ್ತಾ ಇದ್ದಾಗ ಡಿಕ್ಕಿ ಹೊಡೆಸಪಡಿಸಿ ಅದನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ. ಅದರ ನಂತರ 30 ಲಕ್ಷಕ್ಕೆ ಬೇಡಿಕೆಯನ್ನು ಕೂಡ ಈ ಕಳ್ಳರು ಇಡ್ತಾರೆ. ಆ ಸಂದರ್ಭದಲ್ಲಿ 18 ಲಕ್ಷವನ್ನು ಈಗ ಅವರು ಕೊಟ್ಟಿರುವಂಥ ಅವರ ಕುಟುಂಬಸ್ಥರು ಕೊಡ್ತಾರೆ. ನಂತರದಲ್ಲಿ ಪೊಲೀಸ್ನವರು ಬಲೆ ಬೀಸಿ ಅವರೆಲ್ಲರನ್ನೂ ಕೂಡ ಏನು ಆರೋಪಿಗಳಿದ್ದರು ಅಪಹರಣ ಮಾಡಿದ ಅವ್ರನ್ನ ಹಿಡಿತಾರೆ. ಹಿಡಿದ ನಂತರ ತನಿಖೆಯನ್ನು ಕೈಗೊಂಡಾಗ ಯಾಕಾಗಿ ಅಪಹರಣವನ್ನು ಮಾಡಿದರು ಅನ್ನುವಂತಹ ಹಿನ್ನೆಲೆಯಲ್ಲಿ ತನಿಖೆ ಆದಾಗ ಈ ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು. ಜಮೀರ್ ಅವರು ಮೀಟರ್ ಬಡ್ಡಿ ದಂಡೆಯನ್ನು ಮಾಡ್ತಾ ಇದ್ರು. ಕದ್ವಾ ಅವರಿಗೆ 1 ಲಕ್ಷವನ್ನು ಸಾಲವನ್ನು ಕೊಟ್ಟಿದ್ರು. ಆ ಸಾಲಕ್ಕೆ ತಿಂಗಳಿಗೆ 30,000 ರೂಪಾಯಿ ಬಡ್ಡಿಯನ್ನೇ ಕಟ್ಟಬೇಕಿತ್ತು. ಮತ್ತು ಕದ್ವಾ ಅವರಿಗೆ ಹೆಚ್ಚಿನ ಹಣ ಬೇಕಾಗಿತ್ತು. ಆದರೆ ಇವನ ಹತ್ರ ಮತ್ತೆ ಹೆಚ್ಚಿನ ಸಾಲ ಕೊಡೋದಿಲ್ಲ ಅಂತ ಹೇಳಿದ್ರಿಂದಾಗಿ ಅದನ್ನೇ ಕಿಡ್ನಾಪ್ ಮಾಡಿದ್ರು. ಈಗ ಪ್ರಕರಣದಲ್ಲಿ ಈಗ ತನಿಖೆ ನಂತರ ಈಗ ಬೆಳಕಿಗೆ ಬಂದಿರುವಂಥದ್ದು. ಅದರ ಹಿನ್ನೆಲೆಯಲ್ಲಿ ಈಗ ಮುಂಡಗೋಡಿನಲ್ಲಿ ಈಗ ಪೊಲೀಸರು ಕೂಡ ಈ ಮೀಟರ್ ಬಡ್ಡಿ ದಂಡೆ ಏನು ಮಾಡ್ತಾ ಇದ್ದಾರೆ ಅವರ ಮನೆಗಳ ಮೇಲೆ ದಾಳಿಯನ್ನು ಮಾಡಿದ್ರು. ಅಲ್ಲಿ ಸಿಕ್ಕಂತಹ ಚೆಕ್ಗಳನ್ನು ಕೂಡ ಸುಮಾರು 250ಕ್ಕೂ ಹೆಚ್ಚು ಖಾಲಿ ಚೆಕ್ಗಳು ಸಿಕ್ಕಿದ್ದಾವೆ. ಈಗ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ನವೀನ್ ತಮ್ಮೆಲ್ಲ ಮಾಹಿತಿಗಾಗಿ.